ಮತ್ತು ಮುಂದೆ ಅಡ್ಜಸ್ಟ್ ಮಾಡೋಕ್ಕೂ ನನಗೆ ಬರಂಗಿಲ್ಲಲ್ಲ. ಬರೋದಿಲ್ಲ, ಸಾಕು ಇಷ್ಟೇ. ಜಾರಕಿಹೊಳಿ ಅವರಿಗೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ. ಮಹಾಲಕ್ಷ್ಮಿ ದೇವಿಗೆ ವಂದಿಸುತ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜೀನಾಮೆ ನೀಡಿದ ನಂತರ ಮತ್ತೊಬ್ಬ ಮುಖ್ಯಮಂತ್ರಿಗಳಾಗಿ CLP ಮೀಟಿಂಗ್ ಇನ್ನು 2 ದಿವಸದಲ್ಲಿ ಆಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಕಳೆದ 30 ವರ್ಷಗಳಿಂದ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತಮ್ಮ ಸಾಮರ್ಥ್ಯವನ್ನು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ. 4 ಬಾರಿ ಮಂತ್ರಿಯಾಗಿ ಕಳೆದ ಬಾಯಿ ಇಲೆಕ್ಷನ್ದಲ್ಲಿ ಶಿಗ್ಗಾಂವ್ ಇಲೆಕ್ಷನ್ ಇರಬೇಕು, ಬಾಗಲಕೋಟೆ ಇಲೆಕ್ಷನ್ದಲ್ಲಿ ಸಾಕಷ್ಟು ಕೆಲಸ ಮಾಡಿ ಆ ಅಭ್ಯರ್ಥಿಗಳನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತಂದಂಥ ವ್ಯಕ್ತಿ ಯಾರೆಂದರೆ ಅದು ಸತೀಶ್ ಜಾರಕಿಹೊಳಿ ಅವರು. ಬರುವಾಗ ಇನ್ನು ಮುಂದೆ ಹೊಸ ಏನು ಸಚಿವ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಲೋಕೋಪಯೋಗಿ ಸಚಿವರನ್ನಾಗಿ ಹಾಗೂ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು. ಅವರನ್ನು ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಸಂಪೂರ್ಣ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮುಂದಿನ 28ರ ಇಲೆಕ್ಷನ್ದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುವುದರಲ್ಲಿ 2 ಮಾತಿಲ್ಲ. ಅದಕ್ಕೆ KPCC ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನೇ ಆರಿಸಿ ಮಾಡಬೇಕು ಅಂಥೇಳಿ ಇವತ್ತು ಭೂವಿ ವಡ್ಡರ್ ಸಮಾಜದವರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಮಾಜ ಬಾಂಧವರು ಎಲ್ಲರೂ ಕೂಡಿ KPCC ಅಧ್ಯಕ್ಷರಾಗಬೇಕು, ಮುಂದೆ ಉನ್ನತ ಹುದ್ದೆಗೆ ಹೋಗಬೇಕು ಅಂತ ಹೇಳಿ ಕೆಲಸ ಅವರು ಭೂವಿ ವಡ್ಡರ್ ಸಮಾಜದವರು ಎಲ್ಲರೂ ಕೂಡಿ ಇವತ್ತು ಗ್ರಾಮ ದೇವತೆ ಮಹಾಲಕ್ಷ್ಮಿ ದೇವಿಗೆ ಬಂದು ಅವರು ಅಭಿಷೇಕ ಮಾಡಿಸಿ ಮುಂದಿನ ಸತೀಶ್ ಜಾರಕಿಹೊಳಿ ಏಳಿಗೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಕೆಲಸ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸತೀಶ್ ಅಣ್ಣವರು ಈಗ ಮುಂದಿನ ಇದರಲ್ಲಿ KPCC ಅಧ್ಯಕ್ಷರಾಗಿ ಚಲೋ ಉನ್ನತ ಹುದ್ದೆಗೆ ಹೋಗ್ಬೇಕಂತ ಆಶೆ ನಮ್ದು ಎಲ್ಲರದು ಸಮಾಜದ ಅದಕ್ಕೆ ನಾವು ಪೂಜೆ ಮಾಡಿದ್ವಿ.